ಗೊತ್ತಾಗ್ಯಾವ ಏನು ಮಾಡ್ಕೊಂತಿ. ಹೆಂಗೈತಿ ಸ್ಟ್ರಾಬೆರಿ ಮುಕ್ಷ? ಅವನ ಮುಖ ನೋಡ್ರಿ ಶಿವಾನಂದ್. ಸಾರಿ ಅನುಷಾ, ನೀನು ಝೂಮ್ ಮಾಡಿದೆ. ಕೈ ತೆಗಿ, ಝೂಮ್ ಔಟ್ ಮಾಡೇನ, ಕೈ ತೆಗಿ. ಹಾಯ್ ರೇ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಒಂದು. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಸಂಜೆ 6:30 ಆಗೈತಿ. ನಾನು ವ್ಲಾಗ್ ಅದಕ್ಕೆ ಚಾಲೂ ಮಾಡೇನಂದ್ರೆ ದಿನ ಹೊರಗಿಂದ ತೋರಿಸಿ ನಿಮಗೂ ಬೋರ್ ಆಗ್ತಿರ್ತೈತಿ. ಹೀಗಾಗಿ ಅ ಡೇ ಇನ್ ಮೈ ಲೈಫ್ ಮಾಡ್ಬೇಕಂತ ಅಂದ್ಕೊಂಡೀನಿ. ವ್ಲಾಗ್ ಭಾಳ ಮೊದಲ ಸ್ಟಾರ್ಟ್ ಮಾಡೀನಿ. ನನ್ನ ಫ್ರೆಂಡ್ಸ್ ಜೊತೆ ಆಫೀಸ್ ಮುಗಿಸ್ಕೊಂಡು ಪಾನಿಪುರಿ ಮತ್ತು ವೆಜ್ ಪಫ್ಸ್ ತಿನ್ನಕ್ಕೆ ಹೋದ್ವಿ. ಅದಾದ್ಮೇಲೆ ಮಿಲ್ಕ್ ಶೇಕ್ ಮತ್ತು ಐಸ್ ಕ್ರೀಮ್ ತಿಂದ್ವಿ. ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಕೈಕಾಲು ಮುಖ ತಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊಂಡು ಚಾಂಟಿಂಗ್ ಕುಂದಿರ್ಬೇಕು. ದಿನ ಚಾಂಟ್ ಮಾಡ್ತೀನಿ ರೀ ನಾನು. ಯಾಕಂದ್ರೆ ಚಾಂಟ್ ಮಾಡೋದ್ರಿಂದ ಏನೋ ಒಂದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗ್ತೈತಿ. ಸೊ ನನ್ನ ಜಪಮಾಲೆ ಈ ಥರ ಆಯ್ತು ನೋಡ್ರಿ. ಜಪಮಾಲೆ ಅಂದ್ರೆ ರುದ್ರಾಕ್ಷಿ. ಎಂಟು ರುದ್ರಾಕ್ಷ ಅದಾವ್ರಿ ಇದ್ರಾಗ. ಇದು ಬೆಳ್ಳಿದ ಇದ್ರೊಳಗೇನು ಮಾಡ್ಯಾರ್ರಿ. ಆಮೇಲೆ ಇದು ಭಾಳ ವ್ಯಾಲ್ಯೂಯೇಬಲ್ ಐತಿ. ಅದಕ್ಕಂದ್ರೆ ಬೆಳ್ಳಿದ್ರೊಳಗೆ ಮಾಡ್ಯಾರಂತಲ್ಲ. ಇನ್ನು ಸುತ್ತೂರು ಮಹಾಜಗದ್ಗುರುಗಳು ಅಜ್ಜಾಗ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಅವಾಗ ಸುತ್ತೂರು ಜಗದ್ಗುರುಗಳು ಅಜ್ಜಾಗ ಕೊಟ್ಟಿದ್ರು. ಅಜ್ಜ ಇದನ್ನ ನನಗೆ ಕೊಟ್ರು. ಯಾಕಂದ್ರೆ ಅಜ್ಜ ನನ್ನ ಮೇಲೆ ಭಾಳ ಪ್ರೀತಿ ಅದ ರೀ. ಹಿಂಗಾಗಿ ಇದು ನನಗೆ ಕೊಟ್ಟಾರ. ನಾನು ದಿನ ಇದ್ರಲ್ಲೇನ ಜಪ ಮಾಡ್ತೀನಿ ರೀ. ಸೊ ಜಪ ಮಾಡೋದೇನು ತೋರಿಸಲ್ಲ, 108 ಸಲ ಮಾಡ್ತೀನಿ ರೀ ಜಪ. ಅಷ್ಟು ಸಿಗ್ತೀನಿ ನನ್ನ ಜಪ ಮುಗಿಸ್ಕೊಂಡು. ಸೊ ಈಗ ನಂದು ಜಪ ಮುಗೀತು ನೋಡ್ರಿ. ಟೈಮ್ ಆಲ್ರೆಡಿ 7:15 ಆಗೈತಿ. 7:15 ಆಗೈತಿ. ಆಮೇಲೆ ಬೆಂಗಳೂರಾಗಿನ ಪರಿಸ್ಥಿತಿ ನಿಮಗೆ ಗೊತ್ತೈತಿ. ಆಜು ಬಾಜುಕಿನ ಹೋಟೆಲ್ಸ್ ಎಲ್ಲ ಬಂದಾಗ್ಯಾವ. ನಾನು ಪಿ ಜಿಯಾಗ ಊಟಿಲ್ಲ, ವಿದೌಟ್ ಫುಡ್ಸ್ ಅದೇನು ರೀ ನಾನು ಪಿ ಜಿಯಾಗ. ಸೊ ಹೀಗಾಗಿ ಝಟ್ಪಟ್ ಆಗುವಂಥ ಅನ್ನ ಮಾಡ್ಕೊತೀನಿ ನಾನು. ಅಂದರೆ ವಾರದಾಗ 3 ಸಲ ಅನ್ನ ಮಾಡ್ಕೊತೀನಿ ನಾನು. 3 ಸಲ ಜೋಳದ ರೊಟ್ಟಿ ಖಾನಾವಳಿ ಐತಿಲ್ಲ, ಅಲ್ಲಿ ಹೋಗಿರ್ತೀನಿ. ಸೊ ಅನ್ನ ಹೆಂಗೆ ಮಾಡ್ಕೊತೀನಿ, ಗ್ಯಾಸ್ ಐತೇನಿಲ್ಲ ನೋಡೋಣ ಬರ್ರಿ. ನನ್ನ ಪಿ ಜಿಯಾಗ ಗ್ಯಾಸ್ ಅದು ಏನಾದರೂ ಇಲ್ಲ. ಎಲೆಕ್ಟ್ರಿಕ್ ಇದು ಕೊಡ್ಸಾರ ನಾವು ಒಮ್ಮೆ, ಅಂದ್ರೆ ಕೆಟಲ್ ಟೈಪ ಅನ್ನ ಮಾಡ್ಕೊಳಕ್ಕೆ ಬಾಯ್ಲರು. ಸೊ ಅದರಲ್ಲೇ ಮಾಡ್ಕೊತೀನಿ ರೀ ನಾನು. ಅಳತಿ ಎಷ್ಟು ಏನು ತೊಗೋಬೇಕಂತ ಹೇಳಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಾರ್ರಿ, ಹಂಸ ಅಂಥೇಳಿ. ಅವಾಗ ತೋರ್ಸೇನೆ ನಾಕಿನ ಭಾಳ ಸತ್ತ. ಸೊ ಹೆಂಗೆ ಮಾಡ್ತೀನಿ, ಏನು ಮಾಡ್ಕೊತೀನಿ ನೋಡೋಣ ಬರ್ರಿ. ಸೊ ನಾನು ಅಕ್ಕಿ ತೊಗೊಂಡು ಎಷ್ಟು ಅಕ್ಕಿ ತೊಗೊಂಡೀನಿ ಅದ್ರ ಡಬಲ್ ನೀರು ಹಾಕ್ಕೊಂಡ್ರಿ. ಒಂದು ಸಣ್ಣ ಬಟ್ಲ ಇಟ್ಟೀನಿ ಮೆಷರ್ಮೆಂಟಿನ. ಆಮೇಲೆ ಇನ್ನೊಂದು 10 ನಿಮಿಷ ನೆನೆ ಹಾಕಿ, ಅಂದರೆ ನೆನೆ ಅಂದ್ರೆ ನೀರಾಗಿ ಇಡ್ತೀನಿ. ಆಮೇಲೆ ಇದು ಸ್ಟವ್ ಆನ್ ಮಾಡ್ತೀನಿ. ಸೊ ನನ್ನ ಸ್ಟವ್ ಹೆಂಗೈತಂದ್ರೆ ನೋಡಿರಿ, ನನ್ನ ಸ್ಟವ್ ಕೆಳಗೆ ನೀರು ಹಾಕೀನಿ. ನೀರಿನ ಮೇಲೆ ಈ ಥರ ಸ್ಟ್ಯಾಂಡ್ ಕೊಟ್ಟಾರ. ನೀರು ಐತಿ, ಐ ಥಿಂಕ್ ವಿಡಿಯೋದಾಗ ಕಾಣಿಸಲ್ಲ. ಆಮೇಲೆ ಇಲ್ಲಿ ಡಿಗ್ರಿ ಕೊಟ್ಟಾರ ನೋಡ್ರಿ. ಈಗ ಆಫ್ದಾಗ ಐತಿ 70, 100. ಆಮೇಲೆ ಇದು ಮ್ಯಾಕ್ಸ್ ಐತ್ರಿ. ಮ್ಯಾಕ್ಸ್ 150 ಡಿಗ್ರಿ ಸೆಲ್ಸಿಯಸ್ ಇರ್ಬೋದ. ಸೊ ಇದ್ರ ಮೇಲೆ ಮುಚ್ಚಾಕ ಒಂದು ಲಿಡ್ಡು ಐತ್ರಿ. ಅವ್ರು ಇದನ್ನ ಲಿಡ್ ಹಾಕಿ ಆನ್ ಮಾಡಿ ಬಿಡೋದು. ಸ್ಟಾರ್ಟಿಂಗ 70 ಇಡ್ಬೇಕು. ಆಮೇಲೆ ಆಫ್ ಹಾಕ್ಕೊಂತ ಹೋದಂಗೆ ಒಂದು 100 ತನಕ ಬರ್ತೈತ್ರಿ. ಅನ್ನ ಭಾರಿ ಆಕೈತ್ರಿ. ಇದ್ರ ಜೊತೆ ಮನ್ಯಾಗಿನ ತುಪ್ಪ, ಶೇಂಗಾ ಹಿಂಡಿ, ಮಸಾಲೆ ಖಾರ ಐತಂದ್ರೆ ಬೇರೆದೇನೂ ಬೇಡ. ಸೊ ಉಪ್ಪು ನಾನು ಇದನ್ನ ಯೂಸ್ ಮಾಡ್ತೇನೆ ನೋಡ್ರಿ, ಕ್ಯಾಚ್. ಮನ್ಯಾಗ ಆಗಿತ್ತಂದ್ರೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೆ. ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ ಲೈಫ್. ಉಪ್ಪು ಹಾಕೋದ ಮಾಡ್ತಿದ್ದೆ ನಾನು ಆಗದೆ.
ಕಡೆದು ಉಪ್ಪೊಂದು ಹಾಕ್ಬಿಡ್ತೀನಿ. ಹಾಕ್ಕೊಂಡು ಮುಗಿತಾರೆ. ಈಗ ಒಂದು 10 ನಿಮಿಷ ನೆನೆ ಹಾಕ್ತೀನಿ. ನೆನೆ ಅಂದರೆ ಹಿಂಗೆ ಇಟ್ಬಿಡ್ತೀನಿ. 10 ನಿಮಿಷ ಆಗ ಈ ಬಟನ್ ಬಡ್ಡಿ. ಈಗ ನಾ ಸ್ಟಾರ್ಟ್ ಮಾಡಿದೆ, ಆನ್ ಮಾಡಿದೆ, 70ಗೆ ತಂದಿಟ್ಟೇನಿ. ಒಳಗೆ ಕುದಾತೈತಿ. ಹೆಂಗೆ ಆಕೈತಿ ಅಂಥೇಳಿ ಲಾಸ್ಟಿಗೆ ತೋರಿಸ್ತೀನಿ. ನೋಡ್ರಿ ಇಲ್ಲೇ ನನ್ನ ಅನ್ನ ಎಷ್ಟು ಚಲೋ ಕುಕ್ ಆಗೈತೆ ಅಂಥೇಳಿ. ಈಗ ಇದ್ರ ಜೊತೆ ಸ್ವಲ್ಪ ತುಪ್ಪ, ಶೇಂಗಾ ಹಿಂಡಿ, ಮಸಾಲೆ ಖಾರ, ಬೇಸನ್ ಉಂಡೆ ಒಂದು ಬಿಟ್ರೆ ಮುಗಿತು ಊಟ. ಹಿಂಗೈತೆ ನೋಡ್ರಿ ನಂದು ಊಟ. ಅನ್ನ, ತುಪ್ಪ, ಶೇಂಗಾ ಹಿಂಡಿ, ಇದು ಬೇಸನ್ ಉಂಡೆ, ಆಮೇಲೆ ಬಿಕಾನೇರಿ ಭುಜಿಯಾ ಸ್ವಲ್ಪ ಉಳ್ದಾವ. ಸೊ ಇಷ್ಟು ಊಟ ಮಾಡಿ ಮಕ್ಕೊಂಡ್ಬಿಡ್ತೀನಿ. ಗುಡ್ ನೈಟ್. ಮತ್ತು ನಿಮಗೆ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ.